ಎಲ್ಲರೂ ಬೇಗ ಎದ್ದು ಯೋಗ ಮಾಡಿ ಅಂತ ನಮ್ಮ ಸಣ್ಣ ಸಾಹೇಬ್ರು ನಮ್ಮನ್ನೆಲ್ಲರನ್ನೂ 4 ಗಂಟೆಗೆ ಎಬ್ಬಿಸಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವಿಲಾಗ್. ಇದು 3 ಡೇಸು ಇವತ್ತಿಗೆ ನಾನು ಮಿನಿ ವಿಲಾಗ್ ಸ್ಟಾರ್ಟ್ ಮಾಡಿ. ನಮ್ಮ ಪಾಪು ಇವತ್ತು 4 ಗಂಟೆಗೆ ಎದ್ದಿದ್ದ. ಸೊ ನಮ್ಮನ್ನೆಲ್ಲರನ್ನೂ ಎಬ್ಬಿಸಿದ್ದ. ಏನೇನೋ ಯೋಗ ಎಲ್ಲ ಮಾಡ್ತಾಯಿದ್ದ. ನಮ್ಮ ಕೈಲಂತೂ ಅವನು ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಕದ ತೆಗೀರಿ, ನಾ ಈಚೆ ಹೋಗಬೇಕು ಅಂತ ಎಲ್ಲ ಅಳ್ತಾ ಇದ್ದ. ಕೂರ್ತಿರ್ಲಿಲ್ಲ. ನಮಗಂತೂ ತುಂಬ ಸಾಕಾಗಿ ಹೋಗ್ಬಿಡ್ತು 6 ಗಂಟೆವರೆಗೂ. 6 ಗಂಟೆವರೆಗೂ ಇದೇ ಥರ ಹಿಂಗೆ ಆಟ ಆಡಿಕೊಂಡು ಇದು ಮಾಡ್ತಿದ್ದ. ತುಂಬ ಜನ ಮೆಸೇಜ್ ಮಾಡಿ, ಫೋನ್ ಮಾಡಿ ಎಲ್ಲ ಹೇಳಿದ್ರಿ, ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ಇದೇ ಥರ ಕಂಟಿನ್ಯೂ ಮಾಡು ಅಂತ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನಗೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ. ನೇನು ಪರ್ವತಾಸನ ಅಂತಾರಲ್ಲ, ಸೊ ಅದನ್ನು ಯಾವಾಗಲೂ ಮಾಡ್ತಾ ಇರ್ತಾನೆ ಫ್ರೆಂಡ್ಸ್. ಅದೇನೇನೋ ಮಾತಾಡೋದೆಲ್ಲ ಕಲ್ತ್ಬಿಟ್ಟವನೇ, ಅದೇನೇನೋ ಮಾತಾಡ್ತಾ ಇರ್ತಾನೆ. ನಮಗಂತೂ ಏನೂ ಅರ್ಥ ಆಗಲ್ಲ. 6 ಗಂಟೆವರೆಗೂ ಫುಲ್ಲು ತೀಟೆ ಮಾಡಿಕೊಂಡು ಎಲ್ಲ ಇದು ಮಾಡ್ತಾಯಿದ್ದ. ನಮಗಂತೂ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಮಲ್ಕೊಂಡ. ಆಮೇಲೆ ಬಿಸಿನೀರು ಕುಡಿದು ಕಾಫಿ ಕುಡಿದ್ಬಿಟ್ಟು ನಾನು ನಮ್ಮ ಅಪ್ಪಾಜಿ ವಾಕ್ ಹೋದ್ವಿ. ವಾಕೆಲ್ಲ ಮುಗಿಸ್ಕೊಂಬಂದಮೇಲೆ ನಾನಿಲ್ಲಿ ಚಪಾತಿ ಮತ್ತು ಕ್ಯಾರೆಟು ಬೀಟ್ರೋಟ್ ಇತ್ತು, ಸೊ ಅದನ್ನೆಲ್ಲ ತುರಿದ್ಬಿಟ್ಟು ಪಲ್ಯ ಮಾಡಿದ್ದೆ. ಪಾಪುಗೆ ಅವಲಕ್ಕಿ ಕಿಚಡಿ ಮಾಡಿದ್ದೆ. ಕ್ಯಾರೆಟು ಸ್ವಲ್ಪ ಬೀಟ್ರೋಟು ಅದೆಲ್ಲ ಹಾಕ್ಬಿಟ್ಟು. ನಮ್ಮ ಮನೆ ಪಕ್ಕದ ಮನೆ ಪಾಪುನೂ ನಮ್ಮ ಪಾಪು ಎಲ್ಲೋ ಹೋಗ್ಬಿಟ್ಟು ನಾಯಿ ಮರಿಯೆಲ್ಲ ಹಿಡ್ಕೊಂಬಂದ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಊಟ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ನಮ್ಮ ಪಾಪು ಅವನಿಗೆಲ್ಲ ಊಟ ತಿನ್ನಿಸ್ತಾ ಇದ್ದ, ನಾವು ತಿನ್ಸೋಕೋದೆ. ನೆಕ್ಸ್ಟು ಇಲ್ಲಿ ಗೆಣಸು ಮಾರೋರು ಬಂದಿದ್ದರು, ಸೊ ಗೆಣಸೆಲ್ಲ ತೊಗೊಂಡ್ವಿ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ, ಯಾಕಂದರೆ 4 ಗಂಟೆಗೆ ಎದ್ದಿದ್ವಲ್ಲ. ಆಮೇಲೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ನಮ್ಮ ಅಮ್ಮಂಗೆ ಬೇರೆ ಸ್ವಲ್ಪ ಯಾಕೋ ಜ್ವರ ಬಂದಂಗಿತ್ತು, ಸೊ ಅದಕ್ಕೆ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಎಲ್ಲ ಹೋಗಿದ್ವಿ. ಅಲ್ಲೇ ಬರಬೇಕಾದ್ರೆ ಬೇಕ್ರಿಲಿ ಬ್ರೆಡ್ ತೊಗೊಳ್ಳೋಣ ಅಂತ ಇದ್ವಿ. ಅಲ್ಲೆಲ್ಲ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಚಾಕ್ಲೇಟ್, ನಾವೇ ನಿನ್ನ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿಲ್ಲ, ಸುಮ್ಮನೆ ಆಮೇಲೆ ಗಂಟ್ಲಿಗೆ ಹಾಕೊಂಬಿಟ್ರೆ ಅಂತ. ಸೊ ನಮ್ಮ ಮನೆ ಪಕ್ಕದ ಮನೆ ಪಾಪುಗೆ ಕೊಡೋಣ ಅಂತ ಬಂದಿದ್ವಿ. ಸೊ ಅವ್ರ ಟಿ ವಿಲಿ ನಮ್ಮದು ನಾನು ಮಿನಿ ವಿಲಾಗ್ ಮಾಡ್ತೀನಲ್ಲ, ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಎಲ್ಲರೂ ನೋಡ್ತಾ ಇದ್ವಿ. ಆಮೇಲೆ ಮಾಡಿ ಮಲ್ಕೊಂಡ್ವಿ.